ಬಂದಿದ್ದಾನೆ ಈ ಗಂಡುಗರಿ ಗಜೇಂದ್ರ. ಹಾಕಿದ ನಮ್ಮಣ್ಣನ ಸುಮ್ಮನೆ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಹಾರುವುದು ನಿನ್ನ ಪ್ರಾಣ. ಸಾವುಕಾರ ಸಾಟ್ನ ಬಿಚ್ಚ ಬಿಡು ಅಯ್ಯಪ್ಪ ಅವ್ರನ್ನ, ಇಲ್ಲಾಂದ್ರೆ ನನ್ನ ಕತ್ತರ್ಸೋಣ ಅಯ್ಯಪ್ಪ ಕತ್ತರ್ಸೋಣ. ಏ ರಾಜ, ಬಿಚ್ಚಿ ಬಿಡು ಬಡವನನ್ನು. ಆಯ್ತು ಬಾಸ್, ಹೀಗೆಲ್ಲ ಬಿಚ್ಚಿಸಿ ಬಿಡುತ್ತೇನೆ. ಏ ಶೆಟ್ಟಿ, ಅವನನ್ನು ಬಿಚ್ಚಿ ಬಿಡು. ಬಿಡ್ತೀನಿ ಅಯ್ಯಪ್ಪ, ಯಾಕಂದ್ರೆ ನನ್ನ ಪ್ರಾಣ ಉಳಿದಿದ್ದ ಹೆಚ್ಚಿನಾಗೈತಿ. ಮಗನ ದುಷ್ಟ ಗೌಡ, ಮತ್ತೆ ನನ್ನ ಮನೆತನದ ಮೇಲೆ ಅನ್ಯಾಯ ಮಾಡಲು ಬಂದರೆ ನಿಮ್ಮೆಲ್ಲ ನನ್ನ ಮಣ್ಣು ಮುಚ್ಚುವುದಕ್ಕಾಗಿ ಮತ್ತೆ ಬಂದೆ ಬರ್ತಾನೆ ಈ ಕಲಿಯುಗದ ಗಜಕ್ಕೆ. ನಾಳೆಯನ್ನು ಹೋಗೋಣ. ಹೋಗು ಗಜೇಂದ್ರ ಹೋಗು. ನಿನಗೊಂದು ನಾನು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ಇಂಟರ್ನ್ಯಾಷನಲ್ ಡಾನ್ ರೌಡಿ ರಾಜನೇ ಅಲ್ಲ. ಹೋಗು ಗಜೇಂದ್ರ ಹೋಗು. ಈ ಸೇರಿನ ಪ್ರತಿಕಾರ ನಾನು ತೀರಿಸಿಕೊಳ್ಳಬೇಕಾದರೆ ನಾಳೆ ಸೂರ್ಯ ಮುಳುಗುವುದರೊಳಗೆ ಹೋಗಿ ಆನಿನ ಹೆಂಡತಿ ಸರೋಜಳನ್ನು ಶ್ರೀರಾಮ ಮಾಡುವ ಬಿಡಲಾದ ಈ ನಂಜೇಗೌಡ ಈ ಗೌಡನ ಹಠ. ನಂತರ ಹಾರುವುದು ನಿನ್ನ ಘಟ. ಶೆಟ್ಟಿ, ನನ್ನ ಮಕ್ಕಳನ್ನು ಎತ್ತುವುದಕ್ಕೆ ಒಂದು ಪ್ಲಾನ್ ಅನ್ನು ರೆಡಿ ಮಾಡು. ನಾನಿರೋದು ಅದಕ್ಕೆ ಮನೆ ಮುರಿದು ಮಸೂತಿ ಮಾಡಕ ನಾನು ಅದೀನಿ. ಒಂದು ಪ್ಲಾನ್ ಮಾಡೇ ಬಿಟ್ಟಿನಿ. ಬರ್ರಿ ಹೇಳ್ತೀನಿ. ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆಗೆ. ಅಂತ ಐಡಿಯಾ ಕೊಟ್ಟಿ ನಾನು ನೀವ್ ಮೆಚ್ಚಬೇಕು. ಏ ರಡು ರಾಜ ಬಾ, ನಿನ್ಗಂತೂ ಹೇಳ್ತೀನಿ. ಕಿವಿಯ ಕಾಣುವಲ್ಲ ಹೋಯಪ್ಪ, ಏನಿವ ನಿನ್ ಕಿವಿ? ಕಣ್ಣು ತೆಗೆದು ನೋಡಲಿ ಬಚ್ಚ. ಅದಾವು ಬಾಯಿ ಬೇಕು ನಿನ್ಗೊಂದು. ಯಪ್ಪ, ನನ್ನ ಮಗನ್ ಎತ್ತಕ್ ಒಂದ್ 10 ಹೋದ್ರೆ ನಡೀತೇನು? ಮಗನ 20 ಹೋಗಲಿ, 30 ಹೋಗಲಿ, 50 ಹೋಗಲಿ, 70 ಹೋಗಲಿ, 1 ಲಕ್ಷ ಹೋಗಲಿ ಮಗನ. 1 ಲಕ್ಷ ಹೋಗಲಿ. ಹೊಸ ಮನೆ ಕಳ್ಸೋತಿರಲ್ಲ ಅದು ಹೋಗಲಿ. ಮನೆ ಮುಂದಲ್ ಕಾರ್ ಅದು ಹೋಗಲಿ. ಮುಂಡ್ರಿಗನ್ ಸೈಟ್ ಅದು ಹೋಗಲಿ. ಮತ್ತೆ 3 ಗಾಲಿ ರಿಕ್ಷಾ ಮನೆ ಅದು ಹೋಗಲಿ. ಎಲ್ಲ ಹೋಗಲಿ. ನಿಮ್ಮವ್ರು ನಿಮ್ಮ ಭಿಕ್ಷಾ ಪಾಟಿ ಎಲ್ಲವನ್ನು ಕಳೆದುಕೊಂಡು ನನ್ನೇನು ತಿರುವಾಗಿ ಮಾಡ್ಬೇಕಂತ ಮಾಡಿ ಏನಿಲ್ಲ. ನನ್ನ ಮಕ್ಕಳನ್ನು ಎತ್ತುವುದಕ್ಕೆ 1 ರೂಪಾಯಿ ಖರ್ಚಿಲ್ಲದೆ ಉಪಾಯವನ್ನು ಹೇಳಲಿ ಮಗನ. ಪುಕ್ಸಟಿ ಪಕಡ್ಲ ಹೊಂಡ್ರಿ ನಿಮ್ದು. ಆತ್ ಬರ್ರಿ, ಮರ್ದನಿ ಡಬ್ಬಕ್ಕೆ ಹೋಗಿ ಎಣ್ಣೆ ಹೊಡ್ಕಂತ ಎಲ್ಲ ವಿಚಾರ ಮಾಡ ಬರ್ರಿ.